ಹಲೋ ಎವ್ರಿವನ್, ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಸಿಟೆಟ್ ಜುಲೈ 2023ಕ್ಕೆ ಯಾರ್ಯಾರು ಅಪ್ಲಿಕೇಶನ್ ಹಾಕಿ ಸ್ಟಡಿ ಮಾಡ್ತಾ ಇದ್ದೀರಾ, ಅದರ ಜೊತೆಗೆ ಸಿಟೆಟ್ ಆಗಿರ್ಬೋದು, ನಮ್ಮ ಪ್ರೀತಿಯ ಕರ್ನಾಟಕ ಟೆಟ್ ಆಗಿರ್ಬೋದು, ಇವುಗಳಿಗೆ ಬಹಳ ಯೂಸ್ ಆಗುವಂತಹ CDP ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗಾಜಿಯ ಪ್ರಮುಖ ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡೋರಿದ್ದೀವಿ. ಇದರಿಂದ ಏನು ಗೊತ್ತಾಗುತ್ತೆ ನೋಡಿ, ಇತ್ತೀಚಿನ ದಿನಗಳಲ್ಲಿ ಏನು ಫೋಕಸ್ ಮಾಡ್ತಾ ಇದ್ದಾರೆ, ಅಪ್ಲೈಡ್ ಕ್ವಶನ್ಸ್ಗಳ ಜೊತೆಗೇನೆ ಆಯ್ತಾ, ಅನ್ವಯಿಕ ಪ್ರಶ್ನೆಗಳ ಜೊತೆಗೇನೆ ರೀಸನ್ ಮತ್ತೆ ಅಸರ್ಷನ್ ರೀತಿಯ ಪ್ರಶ್ನೆಗಳನ್ನು ಸಹ ಕೇಳ್ತಾ ಇದ್ದಾರೆ. ಯಾವ ರೀತಿ KPSC ಯಲ್ಲಿ ಒಂದು ರೀಸನ್ ಕೊಟ್ಟು 2 ಸ್ಟೇಟ್ಮೆಂಟ್ ನ ಕೊಡ್ತಾ ಇರ್ತಾರಲ್ವಾ, ಸೇಮ್ ಅದೇ ರೀತಿಯ ಕ್ವಶನ್ಸ್ ಗಳು ಫೋಕಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಪ್ರಶ್ನೆಗಳನ್ನ ಕೇಳುವಂತ ಸ್ವರೂಪವೇ ಚೇಂಜ್ ಆಗಿದೆ. ಸೊ ಹಾಗಾಗಿ ನಿಮಗೆ ಯೂಸ್ ಆಗಬೇಕು ಎನ್ನುವಂತಹ ಉದ್ದೇಶದಿಂದ ಈ ವಿಡಿಯೋನ ತರ್ತಾ ಇದ್ದೇವೆ ಆಸ್ಪಿರೆಂಟ್ಸ್. ಇದರಲ್ಲಿ ಟಾಪ್ 15 ಕ್ವಶನ್ಸ್ ನ ನೋಡೋಣ ಫ್ರಮ್ ದ ಕ್ವಶನ್ ಪೇಪರ್ ಆಫ್ 2019. 2021 ಆಲ್ರೆಡಿ ಕ್ವಶನ್ ಪೇಪರ್ ನ ಡಿಸ್ಕಸ್ ಮಾಡಿದ್ದೇವೆ. ಯಾರ್ಯಾರು ನೋಡಿಲ್ಲ, ಈ ವಿಡಿಯೋದ ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಗೆ ಡಿಸ್ಕ್ರಿಪ್ಷನ್ ಲಿಂಕ್ಸ್ ಗಳನ್ನು ಕೊಟ್ಟಿರ್ತೇವೆ. ಕ್ಲಿಕ್ ಮಾಡಿಕೊಂಡು 2021 ಪ್ರಶ್ನೆ ಪತ್ರಿಕೆ ಅನಾಲೈಸಿಸ್ ನ ಸಹ ನೀವು ನೋಡಬಹುದು. ಸೊ ಸದ್ಯಕ್ಕೆ ನೋಡೋಣ 2019 ಅಲ್ಲಿ ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳಿದ್ರು ಅಂತ ಹೇಳಿ. ನಮ್ಮ ಚಾನಲ್ ಮೊದಲೇವರೆಗೆ ನೋಡ್ತಾ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ kindly do subscribe and click the bell icon and get latest updates. Okay aspirants, ಮೊಟ್ಟ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ನೂರ್ forgot to bring her tiffin to school and asked Tanya to share her tiffin saying, you should share your tiffin with me today because I shared my tiffin with you yesterday. ಸೊ ನೂರ್ ಎನ್ನುವಂತಹ ವಿದ್ಯಾರ್ಥಿನಿ ಇವತ್ತು ಬಾಕ್ಸ್ ತರೋದು ಮರ್ತಿದ್ದಾಳೆ, ಊಟದ ಬಾಕ್ಸ್ ಅನ್ನ. ಸೊ ತಾನ್ಯ ಎನ್ನುವಂತಹ ಫ್ರೆಂಡ್ ಜೊತೆ ಶೇರ್ ಮಾಡಬೇಕು ಅಂತ ಕೇಳ್ತಾ ಇದ್ದಾಳೆ. ಬಿಕಾಸ್ ನೂರ್ ಏನ್ ಮಾಡಿದ್ಲಂತೆ, ಅವಳು ನಿನ್ನೆ ತಾನ್ಯ ಜೊತೆಗೆ ಫ್ರೆಂಡ್ ಜೊತೆಗೆ ತನ್ನ ಟಿಫಿನ್, ಹಾಗಾಗಿ ಕೇಳ್ತಾ ಇದ್ದಾಳೆ. ಸೊ ಇಲ್ಲಿ ಲಾರೆನ್ಸ್ ಕೊಹಲ್ಬರ್ಗ್ ನೋಡಿ, ಅಕಾರ್ಡಿಂಗ್ ಟು ಲಾರೆನ್ಸ್ ಕೊಹಲ್ಬರ್ಗ್ಸ್ ಥಿಯರಿ ಆಫ್ ಮಾರಲ್ ಡೆವಲಪ್ಮೆಂಟ್, ಸರಿನಾ? ಸೊ ಇದರ ಪ್ರಕಾರ ನೂರ್ ಎನ್ನುವಂತಹ ವಿದ್ಯಾರ್ಥಿನಿಯ ಸ್ಟೇಟ್ಮೆಂಟ್ ಎಂತಹದ್ದು ಅಂತ ಕೇಳ್ತಾ ಇದ್ದಾರೆ. ಸೊ ನಿಮ್ಗೆಲ್ಲ ಗೊತ್ತಿರಲಿ, ಲಾರೆನ್ಸ್ ಕೊಹಲ್ಬರ್ಗ್ ಅವರ ಥಿಯರಿ ಆಫ್ ಮಾರಲ್ ಡೆವಲಪ್ಮೆಂಟ್ 3 ರೀತಿಯ ಒಂದು ಸ್ಟೇಜ್ ಅನ್ನ ಹೇಳುತ್ತೆ. ಇದು 3 ರೀತಿಯ ಸ್ಟೇಜ್ ಅನ್ನ ಹೇಳುತ್ತೆ. ಮೊಟ್ಟ ಮೊದಲನೇದಾಗಿ ಪ್ರೀ ಕನ್ವೆನ್ಷನಲ್ ಅಂತ ಹೇಳಿ, ಎರಡನೇದು ಕನ್ವೆನ್ಷನಲ್ ಅಂತ ಹೇಳಿ, ಮೂರನೇದು ಯಾವುದು ಪೋಸ್ಟ್ ಕನ್ವೆನ್ಷನಲ್ ಅಂತ ಹೇಳ್ತಾರೆ ಆಸ್ಪಿರೆಂಟ್ಸ್. ಸೊ ಇಲ್ಲಿ ಸೆಕೆಂಡ್ ಒನ್ ಇದೆ ಅಲ್ವಾ, ಕನ್ವೆನ್ಷನಲ್. ಈ ಒಂದು ಸ್ಟೇಜ್ ಅಲ್ಲಿ ಮಗು ಮಾರಲ್ ಡೆವಲಪ್ಮೆಂಟ್ ಅನ್ನ ಬೆಳೆಸ್ಕೊಳ್ಳುತ್ತೆ. ಯಾವ ಒಂದು ಆಧಾರದ ಮೇಲೆ ಅಂತಂದ್ರೆ ಸೋಷಿಯಲ್ ಕಾಂಟೆಕ್ಸ್ಟ್ ಅಂತ ಹೇಳ್ತಾರೆ. ಸೋಷಿಯಲ್ ಕಾಂಟೆಕ್ಸ್ಟ್ ಅಂದ್ರೆ ಏನು? ಸಮಾಜ ತನ್ನಿಂದ ಮಗುವಿನಿಂದ ಏನ್ ಬಯಸುತ್ತೆ ಅಂತಹ ಏನು ಬಿಹೇವಿಯರ್ ಅನ್ನ ಮಾಡುತ್ತೆ ಅಂತ ಹೇಳಿ ಯಾರು ಹೇಳ್ತಾರೆ? ಲಾರೆನ್ಸ್ ಕೊಹಲ್ಬರ್ಗ್ ಅವರು ತಮ್ಮ ಕನ್ವೆನ್ಷನಲ್ ಸ್ಟೇಜ್ ಅಲ್ಲಿ ಹೇಳ್ತಾರೆ. ಸೊ ಎಕ್ಸ್ಚೇಂಜ್ ಎನ್ನುವುದು ಸೋಷಿಯಲ್ ಕಂಟೆಕ್ಸ್ಟ್ ಆಗಿರೋದ್ರಿಂದ ಇದರ ಆನ್ಸರ್ ಯಾವ್ದಾಗುತ್ತೆ? ಕನ್ವೆನ್ಷನಲ್ ಸ್ಟೇಜ್ ಆಗುತ್ತೆ ಆಸ್ಪಿರೆಂಟ್ಸ್, ಸರಿನಾ? ಓಕೆ. ಹಾಗೇನೆ ಇನ್ನ 2 ಸ್ಟೇಜಸ್ ಗಳನ್ನ ನಾವು 2021 ಕ್ವಶನ್ ಪೇಪರ್ ಅಲ್ಲಿ ಆಲ್ರೆಡಿ ಹೇಳಿದ್ದೇವೆ, ಹೋಗಿ ನೋಡ್ಕೋಬಹುದು. ಸೊ ಈಗ ಎರಡನೇ ಪ್ರಶ್ನೆಯನ್ನು ನೋಡೋಣ. ವೈಡ್ಲಿ ಹೆಲ್ಡ್ ಬಿಲೀಫ್ ಅಬೌಟ್ ಟೈಪಿಫೈಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಡೀಮ್ಡ್ ಅಬೌಟ್ ಅಪ್ರೋಪ್ರಿಯೇಟ್ ಫಾರ್ ಡಿಫರೆಂಟ್ ಸೆಕ್ಸಸ್ ಇನ್ ದ ಸೊಸೈಟಿ ಆರ್ ರೆಫರ್ಡ್ ಟು ಆಸ್ ಜೆಂಡರ್ ಅಥವಾ ಸೆಕ್ಸ್ ಅಂತ ಹೇಳ್ತಾರೆ. ಮೇಲ್ ಇರ್ಬೋದು, ಫಿಮೇಲ್ ಇರ್ಬೋದು. ಅವರ ಒಂದು ಕಾರ್ಯವನ್ನ ಇದೇ ಮಾಡಬೇಕು ಅದೇ ಮಾಡಬೇಕು ಅಂತ ಹೇಳುವಂತಹ ಶಬ್ದ ಯಾವುದು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಇಲ್ಲಿ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಅಂತ ನಿಮ್ಗೆ ತಿಳಿಸೋದಾದ್ರೆ ಫೋರ್ತ್ ಒನ್. ಓಕೆ, ಜೆಂಡರ್ ಸ್ಟಿರಿಯೋ ಟೈಪ್ ಅಂತ ಏನಿದೆ ಇದು ಲಿಂಗ ತಾರತಮ್ಯ ಅಂತ ಏನ್ ಹೇಳ್ತಾರೆ, ಲಿಂಗ ತಾರತಮ್ಯ. ಐ ಹೋಪ್ ನೀವು ಈ ವರ್ಡ್ ಅನ್ನ ಕೇಳಿರ್ತೀರಾ. ಸೊ ಅದು ಆಯ್ತಾ, ಮೇಲ್ ಇದೇ ಮಾಡಬೇಕು ಫಿಮೇಲ್ ಇದೇ ಮಾಡಬೇಕು ಅಂತ ಹೇಳ್ತಾರಲ್ವಾ, ಅದು. ಓಕೆ ಆಸ್ಪಿರೆಂಟ್ಸ್, ಮೂರನೇ ಪ್ರಶ್ನೆಯನ್ನು ನೋಡೋಣ. Recently, there have been a conscious effort to include stories in curriculum where father is involved in household activities and mother is doing adventurous work. This move is very important because I hope ಪ್ರಶ್ನೆ ಅರ್ಥ ಆಗಿದೆ. ಇತ್ತೀಚಿನ ಒಂದು ಮಕ್ಕಳ ಪಾಠಗಳಲ್ಲಿ ಎಕ್ಸಾಂಪಲ್ ಗಳನ್ನ ಚೇಂಜ್ ಮಾಡಲಾಗ್ತಾ ಇದೆ. ಯಾವ ರೀತಿ ಅಂತ ಹೇಳೋದಾದ್ರೆ, ತಂದೆಯನ್ನ ಯಾವ ರೀತಿ ತೋರಿಸ್ತಾ ಇದಾರಂತೆ, ಮನೆಯ ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡುವಂತಹ ವ್ಯಕ್ತಿಯಾಗಿ, ತಾಯಿಯನ್ನ ಅಡ್ವೆಂಚರಸ್ ಸಾಹಸ ಕಾರ್ಯಗಳನ್ನ ಮಾಡುವಂತಹ ವ್ಯಕ್ತಿಯಾಗಿ ತೋರಿಸ್ತಾ ಇದ್ದಾರೆ. ಯಾಕೆ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ರೈಟ್ ಆಪ್ಷನ್ ಯಾವ್ದಾಗುತ್ತೆ? ಒನ್ಸ್ ಅಗೇನ್ ಇದು ಎರಡನೇ ಕ್ವಶನ್ಗೆನೆ ಲಿಂಕ್ ಆಗಿರುವಂತಹ ಪ್ರಶ್ನೆ. ಎರಡನೇದು ನೋಡಿ, ಇಟ್ ಏಮ್ಸ್ ಟು ಎಲಿಮಿನೇಟ್ ಜೆಂಡರ್ ಸ್ಟೀರಿಯೋ ಟೈಪಿಂಗ್. ಲಿಂಗ ತಾರತಮ್ಯತೆಯನ್ನ ಓಡಿಸುವುದಕ್ಕೆ ಅಥವಾ ತೆಗೆದು ಹಾಕೋದಿಕ್ಕೆ ಇಂತಹ ಎಕ್ಸಾಂಪಲ್ಸ್ ಗಳನ್ನ ಆಡ್ ಮಾಡ್ತಾ ಇದ್ದಾರೆ ಇತ್ತೀಚಿನ ಲೆಸನ್ಗಳಲ್ಲಿ. ನೋಡಿ, ಈ ರೀತಿಯ ಪ್ರಶ್ನೆಗಳನ್ನ ಕೇಳಿದ್ದಾರೆ. ನಾಲ್ಕನೇ ಪ್ರಶ್ನೆಯನ್ನು ನೋಡೋಣ. ಅಕಾರ್ಡಿಂಗ್ ಟು ವಿಗೋಟ್ಸ್ಕಿ, when adult adjust to support to extend the child's current level of performance, it is called ಅಂತ ಹೇಳ್ತಿದ್ದಾರೆ. ಸೊ ಇಟ್ ಈಸ್ ಕಾಲ್ಡ್ ಸ್ಕ್ಯಾಫೋಲ್ಡಿಂಗ್ ಅಂತ ಹೇಳ್ತಾರೆ ಆಸ್ಪಿರೆಂಟ್ಸ್. ಸ್ಕ್ಯಾಫೋಲ್ಡಿಂಗ್ ನೋಡಿ, ಲಿವ್ ವಿಗೋಟ್ಸ್ಕಿ ಅಂತ ಏನಿದ್ದಾರೆ, ಇವರು ಸೋವಿಯತ್ ದೇಶದ ಪ್ರಮುಖ ಒಬ್ಬ ಸೈಕಾಲಜಿಸ್ಟ್ ಇದ್ರು ಇವರು. ಸೊ ಇವ್ರೇನ್ ಮಾಡ್ತಾರೆ, ಚೈಲ್ಡ್ ಡೆವಲಪ್ಮೆಂಟ್ಗೆ ಸಂಬಂಧಿಸಿದಂಗೆ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅನ್ನುವಂತಹ ಥಿಯರಿಯನ್ನ ಪ್ರಸ್ತುತಪಡಿಸ್ತಾರೆ. ಸೊ ಇವರ ಪ್ರಕಾರ ಮಗು ಯಾವಾಗ +2 ಏಜ್ ಆಗುತ್ತೆ, ಇದಕ್ಕೆ ದೊಡ್ಡವರು ಏನ್ ಹೇಳ್ತಾರೆ ಅದನ್ನ
ನೋಡಿ ಕಲಿಯುವಂತಹ ಏಜ್ ಇದು. ಯಾವ ಏಜ್ ಇದು? ವೆನ್ ಅಡಲ್ಟ್ ರೀಚಸ್, ಅದು ಏನ್ ಬಯಸುತ್ತೆ? ಅಡಲ್ಟ್ ಇಂದ ಸಪೋರ್ಟ್ ಬಯಸುತ್ತೆ ದಟ್ ಟು ರೀಚ್ ಎಕ್ಸಿಸ್ಟ್ ಲೆವೆಲ್ ಟು ಹೈಯರ್ ಲೆವೆಲ್, ತಾನಿರುವಂತಹ ಸ್ಥಾನದಿಂದ ಉನ್ನತ ಸ್ಥಾನಕ್ಕೆ, ಏನಾದ್ರೂ ಕಲಿಯುವಂತಹ ಸ್ಥಾನಕ್ಕೆ ರೀಚ್ ಆಗುವಂತಹ ವ್ಯವಸ್ಥೆ. ಸೊ ಈ ಒಂದು ಪ್ರಕ್ರಿಯೆಗೆ ಏನಂತ ಕರೀತಾರೆ? ಸ್ಕ್ಯಾಫೋಲ್ಡಿಂಗ್. ಕನ್ನಡದಲ್ಲಿ ಹೇಳೋದಾದ್ರೆ ಆಧಾರ ಅಂತ ಹೇಳಿ ಹೇಳ್ತಾರೆ. ಯಾವ ರೀತಿ ಮನೆ ಕಟ್ಟಬೇಕಂತಂದ್ರೆ, ಎಸ್ಪೆಷಲಿ ನಾವು ರೂಫ್ ಹಾಕ್ಬೇಕಂತಂದ್ರೆ, ಆಯ್ತಾ, ನಾವೇನ್ ಮಾಡ್ತೀವಿ? ಬ್ಯಾಂಬುಗಳನ್ನ ಅಥವಾ ಏನಾದ್ರು ಈ ಐರನ್ ಕಂಬಗಳನ್ನ ನಾವು ಇಟ್ಬಿಟ್ಟು ಏನ್ ಮಾಡ್ತೀವಿ? ಅದಕ್ಕೆ ಸಪೋರ್ಟ್ ಅನ್ನು ಕೊಡ್ತೀವಿ ತಾನೆ. ಆಮೇಲೆ ಏನ್ ಮಾಡ್ತೀವಿ? ಅದನ್ನ ತೆಗಿತಾರೆ, ಬಿಕಾಸ್ ಅದು ಪಿಲ್ಲರ್ ಮೇಲೆ ಶಾಶ್ವತವಾಗಿ ನಿಂತ್ಕೊಳ್ಳುತ್ತೆ. ಸೇಮ್ ಅದೇ ರೀತಿಯಾಗಿ ಇಲ್ಲೇನು ಕಬ್ಬಿಣದ ರಾಡ್ಗಳನ್ನ ಹಾಕಿರ್ತೇವೆ ಅಥವಾ ಕಂಬಗಳನ್ನ ಹಾಕಿರ್ತೇವೆ, ದಟ್ ಈಸ್ ಕಾಲ್ಡ್ ಸ್ಕ್ಯಾಫೋಲ್ಡಿಂಗ್ ಅಂತ ಹೇಳ್ತಾರೆ. ಸೊ ಮಗು ಟಾಪ್ ಲೆವೆಲ್ಗೆ ಹೋಗ್ಬೇಕಂತಂದ್ರೂ ಸಹ ಸ್ಕ್ಯಾಫೋಲ್ಡಿಂಗ್ ಅಗತ್ಯ ಇದೆ ಅಂತ ಹೇಳಿ ಲೀವ್ ವೆಗೋಡ್ಸ್ಕಿ ಅಂತ ಏನಿದ್ದಾರೆ ಅವ್ರು ಏನ್ ಮಾಡ್ತಾರೆ? ಅದನ್ನ ಪ್ರಪೋಸ್ ಮಾಡ್ತಾರೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ ಹೋಗಿನ ಮುಂಚೆ, ಯಾರಿಗೆಲ್ಲ 2011ರಿಂದ 2021ರವರೆಗೆ ಆಲ್ಮೋಸ್ಟ್ 10ರಿಂದ 11 ವರ್ಷದ ಪ್ರಶ್ನೆ ಪತ್ರಿಕೆಗಳು ಬೇಕು, 9483122319 ಈ ನಂಬರ್ಗೆ ಕಾಲ್ ಮಾಡೋದ್ರ ಮೂಲಕ ನೀವೇನ್ ಮಾಡಬಹುದು? ಜಸ್ಟ್ 380 ರುಪೀಸ್ಗೆ 2 ಪೇಪರ್ಗಳು, ಪೇಪರ್ 1 ಮತ್ತೆ ಪೇಪರ್ 2. ಇಲ್ಲ ನಿಮಗೆ ಜಸ್ಟ್ ಒಂದು ಪೇಪರ್ ಬೇಕು ಅನ್ನೋದಾದ್ರೆ 190 ರೂಪಾಯಿಗೆ ನೀವೇನ್ ಮಾಡಬಹುದು? ಯಾವ್ದಾದ್ರು ಪೇಪರ್ 1 ಅಥವಾ ಪೇಪರ್ 2 ತಗೋಬಹುದು ಆಸ್ಪಿರೆಂಟ್ಸ್. ಬಿಕಾಸ್ ಐ ಸ್ಟ್ರಾಂಗ್ಲಿ ರೆಕಮೆಂಡ್ 2011ರಿಂದ 2021ರ ಪ್ರಶ್ನೆಗಳನ್ನ ನೀಟಾಗಿ ನೀವು ಸ್ಟಡಿ ಮಾಡೋದ್ರಿಂದ, ಚಾಪ್ಟರ್ ವೈಸ್ ಸಚ್ ಆಸ್ CDP ಆಗಿರ್ಬೋದು, ಆಯ್ತಾ, ಲ್ಯಾಂಗ್ವೇಜ್ 1 ಆಗಿರ್ಬೋದು, ಲ್ಯಾಂಗ್ವೇಜ್ 2 ಆಗಿರ್ಬೋದು, ಸೋಷಲ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, EVS ಆಗಿರ್ಬೋದು, ಸರಿನಾ ಸ್ಟೂಡೆಂಟ್ಸ್? ಇವನ್ನೆಲ್ಲವನ್ನ ನಾವು ನೀಟಾಗಿ ಚಾಪ್ಟರ್ ವೈಸ್ ನೀವೇನ್ ಮಾಡ್ಕೋಬಹುದು? ನೋಡ್ಕೋಬಹುದು. CDP ಯಲ್ಲಿ 2011ರಿಂದ 2021ರವರೆಗೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಿದ್ದಾರೆ, ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಕೇಳಿದ್ದಾರೆ, ಸೋಷಲ್ ಅಲ್ಲಿ ಯಾವ ರೀತಿ ಕೇಳಿದ್ದಾರೆ, ಸೈನ್ಸ್ ಅಲ್ಲಿ ಯಾವ ರೀತಿ ಕೇಳಿದ್ದಾರೆ, ಪ್ರತಿಯೊಂದು ನೀವೇನ್ ಮಾಡಬಹುದು ಸ್ಟೂಡೆಂಟ್ಸ್, ಅಂಡ್ ಮ್ಯಾಥ್ಸ್ ಅಲ್ಲಿ ಯಾವ ರೀತಿ ಕೇಳಿದ್ದಾರೆ, ಸರಿನಾ? ಸೊ ಹಾಗಾಗಿ ಐ ಸ್ಟ್ರಾಂಗ್ಲಿ ರೆಕಮೆಂಡ್ ಟು ಯು ಶುಡ್ ಹ್ಯಾವ್ ಕ್ವಶನ್ ಬ್ಯಾಂಕ್ ಆಫ್ ಅಟ್ ಲೀಸ್ಟ್ 10 to 11 ಇಯರ್ಸ್ ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಬಿಕಾಸ್ ನೋಡಿ, ಟೈಮ್ ಬಹಳ ಶಾರ್ಟೇಜ್ ಇರೋದ್ರಿಂದ ಕಡಿಮೆ ಟೈಮ್ ಅಲ್ಲಿನೇ ನೀವು ಒಳ್ಳೆಯ ಒಂದು ರಿಸಲ್ಟ್ ಅನ್ನ ತಗೋಬೇಕು ಅನ್ನೋದಾಗಿತ್ತು ಅಂತಂದ್ರೆ ಯು ಮಸ್ಟ್ ಹ್ಯಾವ್ ದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಬ್ಯಾಂಕ್. ಸೊ ಹಾಗಾಗಿ 9483122319ಗೆ ಕಾಲ್ ಮಾಡೋದ್ರ ಮೂಲಕ ನೀವೇನ್ ಮಾಡಬಹುದು? ಪರ್ಚೇಸ್ ಅನ್ನ ಮಾಡಬಹುದು, ಜಸ್ಟ್ 190 ರುಪೀಸ್ ಪರ್ ಪೇಪರ್ಗೆ. ಓಕೆ ಫ್ರೆಂಡ್ಸ್, ಈಗ 5ನೇ ಪ್ರಶ್ನೆಯನ್ನು ನೋಡೋಣ. ಅಕಾರ್ಡಿಂಗ್ ಟು ಜೀನ್ ಪಿಯಾಜೆ, ಥಿಯರಿ ಆಫ್ ಕಾಗ್ನಿಟಿವ್ ಡೆವಲಪ್ಮೆಂಟ್, ಹೈಪೋಥೆಟಿಕೋ ಡಿಡಕ್ಟಿವ್ ರೀಸನಿಂಗ್ ಡೆವಲಪ್ ಡ್ಯೂರಿಂಗ್, ಮಗುವಿನಲ್ಲಿ ಹೈಪೋಥೆಟಿಕೋ ಡಿಡಕ್ಟಿವ್ ರೀಸನಿಂಗ್ ಯಾವಾಗ ಡೆವಲಪ್ ಆಗುತ್ತೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ರೈಟ್ ಆಪ್ಷನ್ ನಿಮಗೆ ತಿಳಿಸೋದಾದ್ರೆ ಸ್ಟೂಡೆಂಟ್ಸ್, ಸೊ ರೈಟ್ ಆಪ್ಷನ್ ಈಸ್ 4th one, ಫಾರ್ಮಲ್ ಆಪರೇಷನಲ್ ಸ್ಟೇಜ್ ಅಂತ ಏನಿದೆ, ಈ ಒಂದು ಸ್ಟೇಜ್ ಅಲ್ಲಿ ಮಗು ಏನ್ ಮಾಡುತ್ತೆ? ಹೈಪೋಥೆಟಿಕೋ ಡಿಡಕ್ಟಿವ್ ರೀಸನಿಂಗ್ ರೀತಿಯ ಕೆಲವೊಂದು ಲೆಕ್ಕಗಳಾಗಿರ್ಬೋದು, ಸ್ಕಿಲ್ಗಳು ಆಗಿರ್ಬೋದು, ಮಗುವಿನಲ್ಲಿ ಡೆವಲಪ್ಮೆಂಟ್ ಆಗುತ್ತೆ. ಸಾಮಾನ್ಯವಾಗಿ 12 ಏಜ್ ನಲ್ಲಿ ಅಂತ ಹೇಳಿ ಪಿಯಾಜಿ ಅವರು ಏನಿದ್ದಾರೆ ಅದನ್ನ ಅವರು ಅಲ್ಲಿ ಹೇಳ್ತಾರೆ. ನೋಡಿ, ಈ ಪ್ರಶ್ನೆಯನ್ನ ಯಾವಾಗ ಕೇಳಿದ್ದಾರೆ? 2021ರ ಪ್ರಶ್ನೆಯಲ್ಲೇನೂ ಸಹ ಕೇಳಿದ್ದಾರೆ. ಸೊ ಹಾಗಾಗಿ ಯು ಮಸ್ಟ್ ಹ್ಯಾವ್ ದ ಕ್ವಶನ್ ಬ್ಯಾಂಕ್ಸ್ ಆಫ್ ಪ್ರೀವಿಯಸ್ ಇಯರ್, ಸಿನ್ಸ್ ಲೆಸ್ ಟೈಮ್ ಇರೋದ್ರಿಂದ ನಿಮಗೆ ಫಾಸ್ಟ್ ಆಗಿ ರಿವಿಷನ್ ಆಗೋಗುತ್ತೆ. ಫ್ರೆಂಡ್ಸ್, ನೆಕ್ಸ್ಟ್ ಪ್ರಶ್ನೆನ ನೋಡೋಣ. ಅಕಾರ್ಡಿಂಗ್ ಟು ಡ್ಯಾಶ್, ಇಟ್ ಈಸ್ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ದ ಸೋಷಿಯಲ್ ಪ್ರೋಸೆಸ್ ಅಂಡ್ ಇನ್ಫ್ಲೂಯೆನ್ಸ್ ಆಫ್ ದ ಕಲ್ಚರಲ್ ಕಂಟೆಕ್ಸ್ಟ್ ಆನ್ ಚಿಲ್ಡ್ರನ್ಸ್ ಥಿಂಕಿಂಗ್. ಮಕ್ಕಳ ಯೋಚನಾ ಶೈಲಿಯ ಮೇಲೆ ಅವರ ಸಮಾಜ ಇರ್ಬೋದು, ಕಲ್ಚರ್ ಇರ್ಬೋದು ಪರಿಣಾಮ ಬೀರುತ್ತೆ ಅಂತ ಹೇಳಿ ಯಾರು ಹೇಳಿದ್ರು ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ರೈಟ್ ಆಪ್ಷನ್ ಯಾವ್ದಾಗುತ್ತೆ? 3rd one, ಲೀವ್ ವೆಗೋಡ್ಸ್ಕಿ ಅಂತ ಏನಿದ್ದಾರೆ ಅವ್ರೇನ್ ಮಾಡ್ತಾರೆ? ಮಗುವಿನ ಬಗ್ಗೆ ನಮಗೆ ಅರ್ಥ ಆಗ್ಬೇಕಂತಂದ್ರೆ ಮಗುವಿನ ಸೋಷಿಯಲ್ ಪ್ರೊಸೆಸ್ ಆಗಿರ್ಬೋದು, ಹಾಗೇನೆ ಕಲ್ಚರಲ್ ಕಂಟೆಕ್ಸ್ಟ್ ಅನ್ನ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಲೀವ್ ವೆಗೋಡ್ಸ್ಕಿ ಏನ್ ಮಾಡ್ತಾರೆ? ಪ್ರತಿಪಾದನೆ ಮಾಡ್ತಾರೆ. ಸೊ ಲೀವ್ ವೆಗೋಡ್ಸ್ಕಿ ಬಗ್ಗೆ ಇದೇ ಪ್ರಶ್ನೆಯಲ್ಲಿ ಇನ್ನೊಂದು ಪ್ರಶ್ನೆ ಬಂದಿತ್ತು, ಏನಂತ ಹೇಳಿ? ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಹೇಳಿ, ಸರಿನಾ ಫ್ರೆಂಡ್ಸ್? ಸೊ ಅದನ್ನು ನೀವು ನೆನ್ಪಿಡಿ, 2021ರ ಪ್ರಶ್ನೆ ಪತ್ರಿಕೆಯಲ್ಲೂ ಸಹ ಕೇಳಿದ್ದಾರೆ. ನೆಕ್ಸ್ಟ್, ಡ್ರಾಯಿಂಗ್ ಇಂಪ್ಲಿಕೇಶನ್ ಫ್ರಮ್ ಪಿಯಾಜೆಸ್ ಥಿಯರಿ ಆಫ್ ಕಾಗ್ನಿಟಿವ್ ಡೆವಲಪ್ಮೆಂಟ್. ನೋಡಿ, ಇನ್ನೊಂದ್ಸಲ ಕೇಳ್ತಾ ಇದ್ದಾರೆ, ಥಿಯರಿ ಆಫ್ ಕಾಗ್ನಿಟಿವ್ ಡೆವಲಪ್ಮೆಂಟ್. ಆ ಟೀಚರ್ ಆಫ್ ಗ್ರೇಡ್ 6ರಿಂದ 8 ಯಾರು GPSTR ಟೀಚರ್ಸ್ ಇರ್ತಾರೆ, ಸರಿನಾ? ಸೊ ಅವರು ಕ್ಲಾಸ್ ರೂಮ್ ಅಲ್ಲಿ ಎಂತಹ ಕಾರ್ಯಗಳನ್ನ ಮಾಡಬೇಕು? ಸೊ ಇಲ್ಲಿ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಆಸ್ಪಿರೆಂಟ್ಸ್? ದ ರೈಟ್ ಆಪ್ಷನ್ ಈಸ್ 2nd one. ಓಕೆ, ಪ್ರೆಸೆಂಟ್ ಪ್ರಾಬ್ಲಮ್ಸ್ ದಟ್ ರಿಕ್ವೈರ್ ರೀಸನಿಂಗ್ ಬೇಸ್ಡ್ ಸೊಲ್ಯೂಷನ್ಸ್. ಓಕೆ, ಕಾರಣೀಕರಿಸುವಿಕೆ ಅಥವಾ ತರ್ಕಬದ್ಧವಾಗಿರುವಂತಹ ಕೆಲವೊಂದು ಚಿಕ್ಕ ಪುಟ್ಟ ಲೆಕ್ಕಗಳನ್ನ ಮಕ್ಕಳಿಗೆ ಪ್ರೆಸೆಂಟ್ ಮಾಡಬೇಕಾಗುತ್ತೆ. ಬಿಕಾಸ್ ದೇ ಆರ್ ರೆಡಿ ಟು ಲರ್ನ್. ಆಯ್ತಾ, ಇಂತಹ ಏಜ್ ಅಲ್ಲಿ ಅವ್ರೇನ್ ಮಾಡ್ತಾರೆ? ರೆಡಿ ಆಗಿರ್ತಾರೆ ಓದೋದಿಕ್ಕೆ, ಹಾಗೇನೆ ಕಲಿಯೋದಿಕ್ಕೆ, ಜಾಸ್ತಿ ಡಿಸ್ಕರೇಜ್ನು ಸಹ ಆಗೋದಿಲ್ಲ. ಸೊ ಹಾಗಾಗಿ ಏನು ಈ ಒಂದು ಫಾರ್ಮಲ್ ಆಪರೇಷನಲ್ ಸ್ಟೇಜ್ ಅಂತ ಏನ್ ಹೇಳ್ತಾರೆ, ಏಜ್ ಆಫ್ 12. ಸೊ ಅದರಲ್ಲಿ ದ ಟೀಚರ್ ಶುಡ್ ಪ್ರೆಸೆಂಟ್ ಪ್ರಾಬ್ಲಮ್ ದಟ್ ರಿಕ್ವೈರ್ ರೀಸನಿಂಗ್ ಬೇಸ್ಡ್ ಸೊಲ್ಯೂಷನ್ಸ್. ಸೊ ಇದು ಸಹ ಬಹಳ ಸಲ ರಿಪೀಟ್ ಆಗಿದೆ. ಓಕೆ ಫ್ರೆಂಡ್ಸ್, ಈಗ 8ನೇ ಪ್ರಶ್ನೆ ನೋಡೋಣ. ಆಸ್ ಪರ್ ಹಾವರ್ಡ್ ಗಾರ್ಡನರ್ಸ್ ಥಿಯರಿ ಆಫ್ ಮಲ್ಟಿಪಲ್ ಇಂಟೆಲಿಜೆನ್ಸ್, ವಾಟ್ ವುಡ್ ಬಿ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪರ್ಸನ್ ವಿತ್ ಲಾಜಿಕೋ ಮ್ಯಾಥಮೆಟಿಕ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾ ಇದ್ದಾರೆ.
ಸೊ ಹಾವರ್ಡ್ ಗಾರ್ಡನರ್ ಅಂತ ಹೇಳಿ ಬರ್ತಾರೆ. ಯಾವ ದೇಶದವರು ಇವರು? ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದವರು. 1983ರಲ್ಲಿ ಥಿಯರಿ ಆಫ್ ಮಲ್ಟಿಪಲ್ ಇಂಟೆಲಿಜೆನ್ಸ್ ಎನ್ನುವಂತಹ ಥಿಯರಿಯನ್ನು ಮಂಡಿಸ್ತಾರೆ. ಸೊ ಇದರಲ್ಲಿ ಅವರು ಏನ್ ಮಾಡ್ತಾರೆ, ಕ್ಯಾರೆಕ್ಟರ್ಸ್ ಗಳನ್ನ ನೇಮ್ ಮಾಡ್ತಾರೆ. 8 ಕ್ಯಾರೆಕ್ಟರ್ಸ್ ಗಳನ್ನ ಡಿಪೆಂಡ್ ಅಪಾನ್ ದ ಇಂಟೆಲಿಜೆನ್ಸ್. ಸೊ 8 ಇಂಟೆಲಿಜೆನ್ಸ್ ಅನ್ನ ಆಲ್ರೆಡಿ 2021ರ ಪ್ರಶ್ನೆ ಪತ್ರಿಕೆ ಅನಲೈಸಿಸ್ ಏನಿತ್ತು ಅದರಲ್ಲಿ ನಾವು ಹೇಳಿದ್ದೇವೆ. ಯಾರು ಆ ವಿಡಿಯೋಗಳನ್ನ ನೋಡಿಲ್ಲ, ಈ ವಿಡಿಯೋದ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ಸ್ ಗಳನ್ನ ಕೊಟ್ಟಿರ್ತೇವೆ, ಕ್ಲಿಕ್ ಮಾಡ್ಕೊಂಡು ನೋಡಿ. ಸೊ ಸದ್ಯಕ್ಕೆ ಯಾವ ಮಗುವಿನಲ್ಲಿ ಲಾಜಿಕೋ ಮ್ಯಾಥಮೆಟಿಕಲ್ ರೀಸನಿಂಗ್ ಇಂಟೆಲಿಜೆನ್ಸ್ ಇರುತ್ತೋ ಅಂತಹ ಮಗುವಿನ ಕ್ಯಾರೆಕ್ಟರ್ ಯಾವ ರೀತಿ ಇರುತ್ತೆ ಅಂತ ಹೇಳಿ, ಇಂಟೆಲಿಜೆನ್ಸ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಯಾರು? ಹಾವರ್ಡ್ ಗಾರ್ಡನರ್ ಅವರ ಥಿಯರಿ ಆಫ್ ಮಲ್ಟಿಪಲ್ ಇಂಟೆಲಿಜೆನ್ಸ್ ನ ಪ್ರಕಾರ ಸೆನ್ಸಿಟಿವಿಟಿ ಅಂಡ್ ಕೆಪಾಸಿಟಿ ಟು ಡಿಟೆಕ್ಟ್ ಪ್ಯಾಟರ್ನ್ ಹ್ಯಾಂಡಲ್ ಚೈನ್ಸ್ ಆಫ್ ರೀಸನಿಂಗ್ ಅಂತೇನಿದೆ ಇದು. ಸೊ 9ನೇ ಪ್ರಶ್ನೆಯನ್ನು ನೋಡೋಣ ಆಸ್ಪಿರೆಂಟ್ಸ್. ದ ಪ್ರೊಸೆಸ್ ಬೈ ವಿಚ್ ಚಿಲ್ಡ್ರನ್ ಡೆವಲಪ್ ಹ್ಯಾಬಿಟ್, ಸ್ಕಿಲ್, ವ್ಯಾಲ್ಯೂ, ಮೋಟಿವ್ ದಟ್ ಮೇಕ್ ದೆಮ್ ರೆಸ್ಪಾನ್ಸಿಬಲ್ ಪ್ರೊಡಕ್ಟಿವ್ ಮೆಂಬರ್ ಆಫ್ ದ ಸೊಸೈಟಿ ಈಸ್ ಕಾಲ್ಡ್ ಅಂತ ಹೇಳ್ತಾ ಇದ್ದಾರೆ. ಸೊ ರೈಟ್ ಆಪ್ಷನ್ ಈಸ್ ಫಸ್ಟ್ ಒನ್, ಸೋಷಿಯಲೈಸೇಷನ್. ಬಹಳ ಈಸಿ ಆಗಿರುವಂತಹ ಪ್ರಶ್ನೆ. 10ನೇದು ನೋಡೋಣ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಅಬೌಟ್ ದ ರೋಲ್ ಆಫ್ ಹೆರಿಡಿಟಿ ಮತ್ತೆ ಎನ್ವೈರನ್ಮೆಂಟ್ ಇನ್ ಹ್ಯೂಮನ್ ಡೆವಲಪ್ಮೆಂಟ್ ಈಸ್ ಕರೆಕ್ಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಆಸ್ಪಿರೆಂಟ್ಸ್? ಫೋರ್ತ್ ಒನ್, ಹೆರಿಡಿಟಿ ಅಂಡ್ ಎನ್ವೈರನ್ಮೆಂಟ್ ಬೋತ್. ಆಯ್ತಾ? ಹೆರಿಡಿಟಿ ಅಂತಂದ್ರೇನು? ಅನುವಂಶೀಯತೆ ಇನ್ ಕನ್ನಡ. ತಂದೆ ತಾಯಿಯಿಂದ ಅಥವಾ ಫ್ಯಾಮಿಲಿಯಿಂದ ಫ್ಯಾಮಿಲಿಗೆ ಟ್ರಾನ್ಸ್ಫರ್ ಆಗುತ್ತಲ್ವಾ ಆ ಕ್ಯಾರೆಕ್ಟರ್ಸ್ಗಳು. ಹಾಗೇನೆ ಎನ್ವೈರನ್ಮೆಂಟ್ ಅಂದ್ರೆ ಪರಿಸರ ಇರ್ಬೋದು. ಇವೆರಡು ಏನ್ ಮಾಡುತ್ತಂತೆ, ಮಗುವಿನ ಬೆಳವಣಿಗೆಯ ಮೇಲೆ, ಹ್ಯೂಮನ್ ಡೆವಲಪ್ಮೆಂಟ್ ಮೇಲೆ ಏನಾಗುತ್ತೆ, ಖಂಡಿತ ಪರಿಣಾಮವನ್ನು ಬೀರುತ್ತವೆ. ಸರಿನಾ? ನೋಡಿ, ಗ್ರೋತ್ ಬೇರೆ, ಹಾಗೇನೆ ಡೆವಲಪ್ಮೆಂಟ್ ಬೇರೆ. ನೆನ್ಪಿಟ್ಕೊಳ್ಳಿ. ಗ್ರೋತ್ ಅಂತಂದ್ರೆ ಫಿಸಿಕಲ್ ಆಗಿ ನಾವೇನ್ ಕಾಣ್ತೀವಿ ಕಣ್ಣಿಗೆ, ದಟ್ ಈಸ್ ಕಾಲ್ಡ್ ಗ್ರೋತ್ ಅಂತ ಹೇಳ್ತಾರೆ. ಸರಿನಾ ಫ್ರೆಂಡ್ಸ್? ಫಿಸಿಕಲ್ ಆಗಿ ಕಾಣೋದೇನಂತ ಹೇಳ್ತಾರೆ, ಗ್ರೋತ್ ಅಂತ ಹೇಳ್ತಾರೆ. ಡೆವಲಪ್ಮೆಂಟ್ ಏನಾಗುತ್ತೆ, ಮೆಂಟಲಿ ಆಗುತ್ತೆ. ಸರಿನಾ? ಓಕೆ. ಸೊ ಈ ಮೆಂಟಲಿ ಡೆವಲಪ್ಮೆಂಟ್ ಆಗ್ಬೇಕಂತಂದ್ರೆ 2 ಫ್ಯಾಕ್ಟರ್ಸ್ಗಳು ಕೆಲಸ ಮಾಡ್ತವೆ. ಎನ್ವೈರನ್ಮೆಂಟ್ ಇರ್ಬೋದು, ಹೆರಿಡಿಟಿ ಇರ್ಬೋದು. ಅಂಡ್ ಗ್ರೋತ್ ಏನಾಗುತ್ತೆ, ಸರ್ಟನ್ ಪೀರಿಯಡ್ ಆಫ್ ಟೈಮ್ ಸ್ಟಾರ್ಟ್ ಆಗಿ ಅದೇನಾಗುತ್ತೆ, ಸ್ಟಾಪ್ ಆಗುತ್ತೆ. ಬಟ್ ಡೆವಲಪ್ಮೆಂಟ್ ಅನ್ನೋದೇನಾಗುತ್ತೆ, ನಿರಂತರವಾಗಿ ಆಗ್ತಾ ಇರುತ್ತೆ. ಸೊ ಇಂಥವು ಚಿಕ್ಕ ಪುಟ್ಟ ಕ್ವಶನ್ಸ್ ಗಳನ್ನು ಸಹ ಕೇಳ್ತಾರೆ. ನೆಕ್ಸ್ಟ್ 11ನೇ ಪ್ರಶ್ನೆ ನೋಡಿ. ಇನ್ ಪ್ರೋಗ್ರೆಸಿವ್ ಕ್ಲಾಸ್ ರೂಮ್, ಒಂದು ಪ್ರೋಗ್ರೆಸಿವ್ ಕ್ಲಾಸ್ ರೂಮ್ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ, ಎಂತಹ ವಾತಾವರಣ ಇರುತ್ತೆ ಅಂತ ಹೇಳಿ. ಸೊ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ರೈಟ್ ಆಪ್ಷನ್ ನಿಮಗೆ ತಿಳಿಸೋದಾದ್ರೆ ಫಸ್ಟ್ ಒನ್, ನಾಲೆಜ್ ಈಸ್ ಕನ್ಸ್ಟ್ರಕ್ಟೆಡ್ ಬೈ ದ ಲರ್ನರ್. ಓಕೆ, ನಾಲೆಜ್ ಈಸ್ ಕನ್ಸ್ಟ್ರಕ್ಟೆಡ್ ಬೈ ದ ಲರ್ನರ್. ಸೊ ಇಲ್ಲಿ ಏನಾಗುತ್ತೆ ಅಂತ ನಿಮಗೆ ತಿಳಿಸೋದಾದ್ರೆ ಎಕ್ಸ್ಪೆರಿಮೆಂಟಲ್ ಲರ್ನಿಂಗ್ ಆಗುತ್ತೆ. ಸರಿನಾ? ಅಂದ್ರೆ ಮಗುವಿಗೆ ಅಥವಾ ಕಲಿಯುವ ವಿದ್ಯಾರ್ಥಿಗೆ ಏನೇನು ಬೇಕು ಪ್ರತಿಯೊಂದನ್ನ ಏನ್ ಮಾಡ್ತಾರೆ, ಶಿಕ್ಷಕರಾದವರು ಒದಗಿಸಿ ಕೊಡ್ತಾರೆ. ಇಟ್ ಈಸ್ ಟೈಪ್ ಆಫ್ ಸ್ಟೂಡೆಂಟ್ ಸೆಂಟ್ರಿಕ್ ಅಥವಾ ಲರ್ನರ್ ಸೆಂಟರ್ಡ್ ಅಂತ ಹೇಳ್ತಾರಲ್ವಾ, ಅಂತಹ ಒಂದು ಕ್ಲಾಸ್ ರೂಮ್ಗೆ ಏನಂತ ಹೇಳ್ತಾರೆ, ಬಿಕಾಸ್ ಚೈಲ್ಡ್ ಅಥವಾ ಏನು ಮಗು ಇರುತ್ತೆ, ಇಟ್ ಗೆಟ್ಸ್ ಎವ್ರಿಥಿಂಗ್ ವಾಟ್ ಎವರ್ ಇಟ್ ಹ್ಯಾಸ್ ಟು ಲರ್ನ್. ಸೊ ನಾಲೆಜ್ ಈಸ್ ಕನ್ಸ್ಟ್ರಕ್ಟೆಡ್ ಓನ್ಲಿ ಬೈ ದ ಲರ್ನರ್. ಸೊ ಯಾರಿಗೆಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳು ಬೇಕು, 9483122319 ಈ ನಂಬರ್ಗೆ ಕಾಲ್ ಮಾಡೋದ್ರ ಮೂಲಕ ಸುಮಾರು 10 ರಿಂದ 11 ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು ವಿತ್ 190 ರೂಪೀಸ್ ಓನ್ಲಿ. ಸೊ ಈಗ ನೋಡೋಣ 12ನೇ ಪ್ರಶ್ನೆಯನ್ನ. ಕಂಟಿನ್ಯೂಸ್ ಅಂಡ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್ ಇನ್ಕ್ಲೂಡ್ಸ್ ಅಂತ ಹೇಳ್ತಾ ಇದ್ದಾರೆ. ನಿರಂತರ ಮತ್ತು ಸಮಗ್ರ ವ್ಯಾಪಕ ಮೌಲ್ಯಮಾಪನ ಇದನ್ನ ಒಳಗೊಂಡಿರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಆಸ್ಪಿರೆಂಟ್ಸ್? ಫೋರ್ತ್ ಒನ್, ಬೋತ್ ಫಾರ್ಮೇಟಿವ್ ಆಸ್ ವೆಲ್ ಆಸ್ ಸಮೇಟಿವ್ ಅಸೆಸ್ಮೆಂಟ್. ಸರಿನಾ? ಐ ಹೋಪ್ ನಿಮ್ಗೆ ಗೊತ್ತಿರುತ್ತೆ ಫಾರ್ಮೇಟಿವ್ ಮತ್ತೆ ಸಮೇಟಿವ್ ಅಸೆಸ್ಮೆಂಟ್ ಅಂತ ಹೇಳಿ. ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತಂದ್ರೇನು, ಪ್ರತಿಯೊಂದು ಚಾಪ್ಟರ್ಗಳು ಆದ್ಮೇಲೆ, ಸರಿನಾ, ಪ್ರತಿಯೊಂದು ಯೂನಿಟ್ಗಳು ಆದ್ಮೇಲೆ ಅಥವಾ ಪ್ರತಿಯೊಂದು ಮಂತ್ ಆದ್ಮೇಲೆ ನಾವೇನ್ ಮಾಡ್ತೀವಿ, ಫಾರ್ಮೇಟಿವ್ ಅಸೆಸ್ಮೆಂಟ್ ಅನ್ನ ಕಂಡಕ್ಟ್ ಮಾಡ್ತೀವಿ. ಸಚ್ ಆಸ್ ಈ ಕ್ವಿಜ್ಗಳು ಇರ್ಬೋದು, ಹೋಮ್ವರ್ಕ್ಗಳು ಇರ್ಬೋದು, ಅಥವಾ ಅಸೈನ್ಮೆಂಟ್ಗಳು ಇರ್ಬೋದು, ಪ್ರಾಜೆಕ್ಟ್ಗಳು ಇರ್ಬೋದು, ಅಂತವನ್ನ ಕೊಡ್ತಾ ಇರ್ತೇವೆ. ಸಮೇಟಿವ್ ಅಸೆಸ್ಮೆಂಟ್ ಅಂದ್ರೇನು? ಸಮೇಟಿವ್ ಅಸೆಸ್ಮೆಂಟ್ ಅಂತಂದ್ರೇನು, ಎಂಡ್ ಆಫ್ ದ ಇಯರ್ ನಾವು ಫೈನಲಿ ಮೌಲ್ಯಮಾಪನ ಮಾಡ್ತೀವಲ್ವಾ, ಅದು ಮಗುವಿಗೆ ಗ್ರೇಡ್ ಕೊಡ್ತೇವೆ, ಎ ಗ್ರೇಡ್, ಬಿ ಗ್ರೇಡ್ ಅಂತ ಹೇಳಿ. ಸರಿನಾ? ಸೊ ದಟ್ ಈಸ್ ಕಾಲ್ಡ್ ಸಮೇಟಿವ್ ಅಸೆಸ್ಮೆಂಟ್. ಸೊ ಇದನ್ನ ಹೇಳಿದಂತಹ ಒಂದು ಸಿಸ್ಟಮ್ ಯಾವುದು, ಸಿಸಿಇ ಅಂತ ಹೇಳ್ತಾರೆ, ಕಂಟಿನ್ಯೂ ಕಾಂಪ್ರಿಹೆನ್ಸ್ ಇವ್ಯಾಲ್ಯೂಯೇಷನ್, ಸಿಸಿಇ. ಓಕೆ ಫ್ರೆಂಡ್ಸ್, 13ನೇ ಪ್ರಶ್ನೆ ನೋಡೋಣ. A student in your classroom has been told again and again from different sources that people from his social group typically perform poorly in academics. To reduce the impact of this resultant stereotype threat, a teacher initial step can be. ಸೊ ಮಗುಗೆ ಯಾರೋ ಒಬ್ರು ಹೇಳ್ತಾರಂತೆ, ನೋಡು ನಿನ್ನ ಜಾತಿಯ ಜನರು ಏನ್ ಮಾಡ್ತಾರೆ, ಅಕಾಡೆಮಿಕ್ಸ್ ಅಲ್ಲಿ ಪೂವರ್ ಆಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ, ಅಂದ್ರೆ ಅವರ ತಲೆಯಲ್ಲಿ ಎಷ್ಟೇ ಹೇಳಿದ್ರು ಹೋಗೋದಿಲ್ಲ, ಬಿಕಾಸ್ ನಿಮ್ಮ ಕ್ಯಾಸ್ಟೇ ಈ ರೀತಿ ಇದೆ ಅಂತ ಹೇಳುವುದನ್ನ ಒಬ್ಬ ಶಿಕ್ಷಕ ಅಥವಾ ಶಿಕ್ಷಕಿಯಾಗಿ ನೀವು ಯಾವ ರೀತಿ ಅದನ್ನ ಮಗುವಿಗೆ ಕರೆಕ್ಟ್ ಆಗಿ ತಿಳಿಸ್ತೀರಾ, ಅದರಿಂದ ಹೊರಗಡೆ ತಗೊಂಡ್ಬರ್ತೀರಾ ಅಂತ ಹೇಳಿ ಕೇಳ್ತಾ ಇದಾರೆ. ಸೊ ಇಲ್ಲಿ ರೈಟ್ ಆಪ್ಷನ್ ಯಾವ್ದಾಗುತ್ತೆ? ಫೋರ್ತ್ ಒನ್. ಓಕೆ, ಫೋರ್ತ್ ಒನ್, ಪ್ರೆಸೆಂಟಿಂಗ್
ಸ್ಟೋರೀಸ್ ಅಂಡ್ ಎಕ್ಸಾಂಪಲ್ಸ್ ಆಫ್ ರೋಲ್ ಮಾಡೆಲ್ಸ್ ಫ್ರಮ್ ಡಿಫರೆಂಟ್ ಸೋಷಿಯಲ್ ಗ್ರೂಪ್. ಸರಿನಾ? ಇವತ್ತು ಸಮಾಜದಲ್ಲಿ ನಾವು ನೋಡ್ತೇವೆ, ಈವನ್ ಕೆಳ ವರ್ಗದ ಕಮ್ಯುನಿಟಿಯಿಂದ ಹಿಡ್ಕೊಂಡು ಪ್ರತಿಯೊಬ್ಬ ಕಮ್ಯುನಿಟಿಯ ಜನ ಏನ್ ಮಾಡ್ತಾ ಇದ್ದಾರೆ, ಅಚೀವ್ಮೆಂಟ್ ಅನ್ನ ಮಾಡಿದ್ದಾರೆ. ಸೊ ಅಂತಹ ಎಕ್ಸಾಂಪಲ್ಸ್ ಗಳನ್ನ, ಅಂತಹ ಬಯೋಪಿಕ್ ಗಳನ್ನ, ಅಂತಹ ಮೂವಿಗಳನ್ನ ಅಥವಾ ಸ್ಟೋರಿಗಳನ್ನ ಮಕ್ಕಳಿಗೆ ಹೇಳೋದ್ರಿಂದ ಏನಾಗುತ್ತಾರೆ, ಅವರು ಸಹ ಏನಾಗ್ತಾರೆ, ರೀಚ್ ಮಾಡೋದಕ್ಕೆ, ಅಚೀವ್ಮೆಂಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ದಟ್ ಈಸ್ ಓನ್ಲಿ ಮೆಥಡ್ ದಟ್ ಟೀಚರ್ ಏನ್ ಮಾಡಬಹುದು, ಮಕ್ಕಳಿಗೆ ತಿಳಿಸಬಹುದು ಆಸ್ಪಿರೆಂಟ್ಸ್. ಈಗ ನೋಡೋಣ 14ನೇ ಪ್ರಶ್ನೆ, 14 ಮತ್ತೆ 15ನೇ ಪ್ರಶ್ನೆ ನೋಡಿ ಈ ವಿಡಿಯೋನ ಎಂಡ್ ಮಾಡೋಣ. ಇನ್ ಆನ್ ಇನ್ಕ್ಲೂಸಿವ್ ಕ್ಲಾಸ್ ರೂಮ್ ಅ ಟೀಚರ್ ಶುಡ್ ಅಂತ ಹೇಳ್ತಿದ್ದಾರೆ. ಒಂದು ಇನ್ಕ್ಲೂಸಿವ್ ಕ್ಲಾಸ್ ರೂಮ್ ಅಲ್ಲಿ ಟೀಚರ್ ಏನ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಸೊ ರೈಟ್ ಆಪ್ಷನ್ ನೋಡೋದಾದ್ರೆ ಫಸ್ಟ್ ಒನ್, ಬಿಲೀವ್ ದಟ್ ಎವ್ರಿ ಚೈಲ್ಡ್ ಹ್ಯಾಸ್ ಅ ಪೊಟೆನ್ಶಿಯಲ್ ಟು ಲರ್ನ್ ಆಸ್ ಪರ್ ದೇರ್ ಎಬಿಲಿಟಿ ಅಂಡ್ ಸ್ಟ್ರೆಂತ್. ಹೌದು, ಮಗು ಏನ್ ಮಾಡುತ್ತೆ, ತನ್ನ ಎಬಿಲಿಟಿ ಮತ್ತೆ ಸಾಮರ್ಥ್ಯಕ್ಕೆ ತಕ್ಕಂತೆ, ಪ್ರತಿಯೊಂದು ಮಗು ಇವರೇ ಅಂತಲ್ಲ, ಪ್ರತಿಯೊಂದು ಮಗು ಏನ್ ಮಾಡುತ್ತೆ, ತನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ಕಲಿಯುತ್ತೆ, ಹಾಗೇನೆ ಬೆಳವಣಿಗೆಯನ್ನು ಹೊಂದುತ್ತೆ. ಸೊ ಇಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಇನ್ಕ್ಲೂಸಿವ್ ಕ್ಲಾಸ್. ಓಕೆ ಫ್ರೆಂಡ್ಸ್, ಈಗ ಕೊನೆಯ ಪ್ರಶ್ನೆಯನ್ನು ನೋಡೋಣ. ಎ ಸ್ಟೂಡೆಂಟ್ ಶೋಸ್ ದ ಫಾಲೋವಿಂಗ್ ಸೈನ್ ಇನ್ ದ ಕ್ಲಾಸ್ ರೂಮ್. ಒಂದು ಮಗು ಅಥವಾ ವಿದ್ಯಾರ್ಥಿ ಏನ್ ಮಾಡುತ್ತಂತೆ, ಕೆಳಗಿನ ಲಕ್ಷಣಗಳನ್ನ ತೋರಿಸುತ್ತೆ. ಅದು ಆಂಗ್ಸೈಟಿ ಆಗಿರುತ್ತೆ, ಬಹಳ ಟೆನ್ಷನ್ ಆಗಿರುತ್ತೆ, ಡಿಫಿಕಲ್ಟಿ ಇನ್ ರಿಕಗ್ನೈಸಿಂಗ್ ವರ್ಡ್ಸ್ ಆಫ್ ಲೆಟರ್, ಏನಾದ್ರೂ ಓದಕ್ಕೆ ಹೇಳಿದ್ರೆ ಅಲ್ಲಿ ಪದಗಳನ್ನ ಅದು ಐಡೆಂಟಿಫೈ ಮಾಡೋದಕ್ಕೆ ಫೇಲ್ ಆಗುತ್ತೆ, ಜೊತೆಗೆ ಪುವರ್ ವೊಕಾಬುಲರಿ ಇರುತ್ತೆ. ಆಯ್ತಾ, ಶಬ್ದ ಭಂಡಾರ ಅಂತೂ ಇರೋದೇ ಇಲ್ಲ. ಡಿಫಿಕಲ್ಟಿ ವಿತ್ ದ ಅಂಡರ್ಸ್ಟ್ಯಾಂಡಿಂಗ್ ರಿಮೆಂಬರಿಂಗ್ ವಾಟ್ ವಾಸ್ ರೆಡ್, ಏನು ಓದಿದ್ರು ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಸಾಧ್ಯ ಆಗುತ್ತೆ. ಸೊ ಇಂತಹ ಕ್ಯಾರೆಕ್ಟರ್ಸ್ ಇರುವಂತಹ ಮಗುವಿನ ಲಕ್ಷಣಕ್ಕೆ ಏನಂತ ಹೇಳ್ತಾರೆ, ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಫ್ರೆಂಡ್ಸ್? ರೈಟ್ ಆಪ್ಷನ್ ಈಸ್ ಥರ್ಡ್ ಒನ್, ಅ ಸ್ಟೂಡೆಂಟ್ ವಿತ್ ಲರ್ನಿಂಗ್ ಡಿಸಬಿಲಿಟಿ ಅಂತ ಏನಿದೆ ಅದು. ಸರಿನಾ? ಲರ್ನಿಂಗ್ ಡಿಸಬಿಲಿಟಿ ಇರುವಂತಹ ಮಗು ಏನ್ ಮಾಡುತ್ತೆ, ಈ ರೀತಿಯ ಕ್ಯಾರೆಕ್ಟರ್ಸ್ ಗಳನ್ನ, ಈ ರೀತಿಯ ಒಂದು ಸೈನ್ ಅನ್ನ ಅದು ಮಗು ಏನ್ ಮಾಡುತ್ತೆ, ತೋರಿಸುತ್ತೆ ಆಸ್ಪಿರೆಂಟ್ಸ್. ಸೊ ಹಾಗಾಗಿ ಇಂತಹ ಮಕ್ಕಳಿಗೆ ನಾವೇನ್ ಮಾಡ್ಬೇಕಾಗುತ್ತೆ, ಬಹಳ ಲರ್ನರ್ ಸೆಂಟರ್ಡ್ ಆಗಿರ್ಬೇಕಾಗುತ್ತೆ. ಡಯಾಗ್ನಾಸ್ಟಿಕ್ ಟೆಸ್ಟ್ ಗಳನ್ನ ನಾವು ತಗೋಬೇಕಾಗುತ್ತೆ. ಹಾಗೇನೆ ಮೋರ್ ದೆನ್ ಟೀಚರ್ ಸೆಂಟ್ರಿಕ್, ಸ್ಟೂಡೆಂಟ್ ಸೆಂಟ್ರಿಕ್ ಆದ್ರೆ, ಲರ್ನರ್ ಸೆಂಟರ್ಡ್ ಆದ್ರೆ, ಅಥವಾ ಇನ್ಕ್ಲೂಸಿವ್ ಕ್ಲಾಸ್ ರೂಮ್ ಮೂಲಕ ಮಕ್ಕಳಿಗೆ ಪಾಠ ಮಾಡೋದಾದ್ರೆ ಏನಾಗ್ತಾರೆ, ಡೆಫಿನೆಟ್ಲಿ ದೇ ವಿಲ್ ಓವರ್ಕಮ್ ಫ್ರಮ್ ದಿಸ್ ಆಂಗ್ಸೈಟಿ ಅಥವಾ ಡಿಸಬಿಲಿಟಿ. ಸೊ ಈ ರೀತಿಯ ಪ್ರಶ್ನೆಗಳನ್ನ ಕೇಳಿದರೆ, ಸೊ ನಿಮಗೆ ಅಗೇನ್ ವಿ ಆರ್ ಗೋಯಿಂಗ್ ಟು ಸಜೆಸ್ಟ್ ದಟ್ ವೆಲ್ ಬಿಗನ್ ಈಸ್ ಹಾಫ್ ಡನ್ ಅಂತ ಹೇಳ್ತಾರೆ. ಐ ಹೋಪ್ ನೀವು ಈ ಒಂದು ಪ್ರೊವೆರ್ಬ್ ಅನ್ನ ಕೇಳಿರ್ತೀರ. ಒಂದು ಉತ್ತಮವಾಗಿರುವಂತಹ ಆರಂಭ ಅರ್ಧ ಕೆಲಸ, 50% ಕೆಲಸ ಮುಗ್ದಂಗೆ. ಸೊ ಹಾಗಾಗಿ 2011 ಇಂದ 2021 ವರೆಗೆ ಪ್ರಶ್ನೆ ಪತ್ರಿಕೆಗಳು ಲಭ್ಯ ಇರ್ತವೆ. 9483122319 ಈ ನಂಬರ್ಗೆ ಕಾಲ್ ಮಾಡೋದ್ರ ಮೂಲಕ ಯು ಕ್ಯಾನ್ ಪ್ಲೇಸ್ ಯುವರ್ ಆರ್ಡರ್. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಈ ರೀತಿ ಅನೇಕ ಅಪ್ಡೇಟ್ ಪಡೆಯೋಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗಾಡ್ ಬ್ಲೆಸ್ ಯು ಆಲ್.